11 ಜೀವಗಳು ಹೋದ ನಂತರ ಇವತ್ತು ಪೊಲೀಸ್ ಇಲಾಖೆಯನ್ನ ದೋಷಾರೋಪಣೆ ಅಂತ ಹೇಳುವಂತ ಪಟ್ಟಿಯಲ್ಲಿ ಒಂದು ಉನ್ನತ ಅಧಿಕಾರಿ, ಕಮಿಷನರ್ ಅಂತ ಒಂದು ಉನ್ನತ IPS ಅಧಿಕಾರಿ, ಬಹಳ ಅನುಭವಿ ಅಧಿಕಾರಿ ಒಂದಿಗೆ ಕೆಲವಾರು ಪೊಲೀಸರನ್ನ ಸಸ್ಪೆಂಡ್ ಮಾಡ್ತೀನಿ. ತರಾತುರಿಯಲ್ಲಿ ಅದೇ ದಿನ ಅಹಮದಾಬಾದ್ನಿಂದ ಟೀಮನ್ನು ಬೆಂಗಳೂರಿಗೆ ತರಿಸಿ ಇಷ್ಟು ದೊಡ್ಡ ಆಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ತಯಾರಿ ಬೇಕು. ಆ ಕಾರ್ಯಕ್ರಮ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾರ್ವಜನಿಕರು ಬರದಂತಹ ಒಂದು ಜಾಗದಲ್ಲಿ ನಮ್ಮ VVIPಗಳಿಗೆ, ನಮ್ಮ ಮಂತ್ರಿವರಿಯರಿಗೆ, ಅವರ ಕುಟುಂಬಸ್ಥರಿಗೆ, ನನ್ನ ಅನಿಸಿಕೆ ಪ್ರಕಾರ ಗೇಟ್ ಅನ್ನು ಓಪನ್ ಮಾಡಿದ್ರೆ ಒಮ್ಮೆ ಎಲ್ಲರೂ ಒಳಗೆ ಹೋದ್ರೂ ಕೂಡ ಮರಣವನ್ನು ತಪ್ಪಿಸಬಹುದಿತ್ತು. ಕಾಂಗ್ರೆಸ್ ಆಡಳಿತದಲ್ಲಿ ಹೇಳ್ತಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದ್ರು. ಸ್ವಾಮಿ ಕರೆದವರು ಯಾರು? ಸಿದ್ದರಾಮಯ್ಯ ಅವರ ಟ್ವಿಟರ್ ಅನ್ನು ನೋಡಿದೀರಾ? RCB ಕಪ್ ಗೆದ್ದಿದೆ, ಇಡೀ ಜನರು ಬೆಂಗಳೂರಿನವರು ಬನ್ನಿ ಆಮಂತ್ರಣವನ್ನ ಕೊಟ್ಟು ಬೆಂಗಳೂರಿನ ಜನತೆ ಭಾಗವಹಿಸಿದ ನಂತರ ಅವರಿಗೆ ನೀವು ಕೊಟ್ಟದ್ದೇನು ಅಂತ ಪ್ರಶ್ನೆ ಕೇಳಿದಾಗ 16 ಕಡೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಲಾಠಿ ಚಾರ್ಜ್ ಮಾಡಿದರೆ, ಲಾಠಿ ಚಾರ್ಜ್ ಮಾಡಿದ ನಂತರ 11 ಜೀವಗಳು ಹೋದ ನಂತರ ಇವತ್ತು ಪೊಲೀಸ್ ಇಲಾಖೆಯನ್ನ ದೋಷಾರೋಪಣೆ ಅಂತ ಹೇಳುವಂತ ಪಟ್ಟಿಯಲ್ಲಿ ಒಂದು ಉನ್ನತ ಅಧಿಕಾರಿ, ಕಮಿಷನರ್ ಅಂತ ಒಂದು ಉನ್ನತ IPS ಅಧಿಕಾರಿ, ಬಹಳ ಅನುಭವಿ ಅಧಿಕಾರಿ ಒಂದಿಗೆ ಕೆಲವಾರು ಪೊಲೀಸರನ್ನ ಸಸ್ಪೆಂಡ್ ಮಾಡ್ತೀನಿ. RCB ಕಪ್ ಗೆದ್ದಾಗ ನಿಮ್ಮ ಕೊಡುಗೆ ಏನು? ಕೆಲವಾರು ತಿಂಗಳು ಕಷ್ಟಪಟ್ಟು ಸತತ ಪ್ರಯತ್ನದಿಂದ RCB ಕಪ್ಪನ್ನ ಗೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಏನು? ಯಾರೋ ಕಪ್ಪನ್ನ ಹೊಡ್ಕೊಂಡು ಬಂದಾಗ ಇದರ ಲಾಭ ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದೆ, ಇದರ ಲಾಭವನ್ನು ರಾಜಕೀಯವಾಗಿ ಪಡ್ಕೊಳ್ಬೇಕು ಅಂತ ಹೇಳುವ ಕಾರಣ ಆ ಕಾರ್ಯಕ್ರಮವನ್ನು ವಿಧಾನಸೌಧಕ್ಕೆ ತಂದ್ರಿ. ಸರ್, IPL ವಿಜಯೋತ್ಸವ ಆಗಿದೆ, ಅದರಲ್ಲಿ ಸೂತಕನೇ ನಡೆದಿದೆ ಅಂತ ಹೇಳ್ಬೋದು. ಅದಕ್ಕೆ ಹೊಣೆ ಯಾರು ಅಂತ ಅನಿಸ್ತದೆ ಸರ್? ನೇರವಾಗಿ ಏನು ಕರ್ನಾಟಕದ ರಾಜ್ಯ ಸರ್ಕಾರ ಇದೆ, ರಾತ್ರಿ 12 ಗಂಟೆ ಸುಮಾರಿಗೆ IPLನಲ್ಲಿ ಯಾರು ವಿಜಯಿಯಾಗಿದ್ದಾರೆ ಅಂತ ಗೊತ್ತುಂಟು. ತರಾತುರಿಯಲ್ಲಿ ಅದೇ ದಿನ ಅಹಮದಾಬಾದ್ನಿಂದ ಟೀಮನ್ನು ಬೆಂಗಳೂರಿಗೆ ತರಿಸಿ ಇಷ್ಟು ದೊಡ್ಡ ಆಯೋಜನೆಯನ್ನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ತಯಾರಿ ಬೇಕು. ಎಲ್ಲಿ ವಾಹನಗಳನ್ನು ನಿಲ್ಲಿಸಬೇಕು, ಎಷ್ಟು ಜನ ಸೇರ್ತಾರೆ, ಎಷ್ಟು ಪಾಸುಗಳನ್ನು ಮಾಡಬೇಕು, ಸುರಕ್ಷತೆ ಏನು, ಇದೆಲ್ಲ ಯಾವುದನ್ನು ಲೆಕ್ಕಿಸದೆ ತನ್ನ ರಾಜಕೀಯ ತೆವಲಿಗೆ RCB ಕಪ್ ಗೆದ್ರೆ ಅದರ ಅಭಿಮಾನಿಗಳು ಅಗಾಧ ಪ್ರಮಾಣದಲ್ಲಿದ್ದಾರೆ. ಅವರೆಲ್ಲರೂ ಓಟುಗಳಾಗಿ ತಮ್ಮ ಕಾಂಗ್ರೆಸ್ಸಿಗೆ ಸಿಗುತ್ತೆ ಅನ್ನತಕ್ಕಂಥ ಒಂದು ನೀಚವಾಗಿರತಕ್ಕಂಥ ಮನಸ್ಥಿತಿಗೆ ಒಳಗಾಗಿ ಇವತ್ತು ಈ ಸ್ಟಾಂಪೇಡ್ ನಡೀತು. ಯಾವುದೇ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿರ್ಲಿಲ್ಲ. ಇದಕ್ಕೆ ಕಾರಣ ಯಾರು? ನೇರವಾಗಿ ಸಿದ್ದರಾಮಯ್ಯನವರ ಸರ್ಕಾರವೇ ನೇರವಾಗಿ ಕಾರಣ. ನಾವೆಲ್ಲ ಮಂಗಳೂರಿನಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ವಿ, ಆದರೆ ಅದರ ತಯಾರಿ ಹೇಗಿರ್ತಿತ್ತು, ಎಷ್ಟು ಜನ ಬರ್ತಾರೆ, ಅದನ್ನು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಅದೆಲ್ಲವೂ ನಮಗೆ ಸರ್ಕಾರಕ್ಕೆ ಮತ್ತೆ ನಮ್ಮ ಜನಸೇವಕರಿಗೆ ಯಾರು ಜನಪ್ರತಿನಿಧಿಗಳೇ ಇರ್ತಾರೆ ಅವರೆಲ್ಲರಿಗೂ ಅದರ ತಿಳಿದಿರುತ್ತೆ. ಸೇಫ್ಟಿ ಮುಖ್ಯವಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ 11 ಜನರ ಕೊಲೆ ಮಾಡಿದೆ. ಆ 11 ಜನರ ಕೊಲೆ ಗಡುಕರು ಯಾರು ಅಂತ ಹೇಳಿದ್ರೆ ಈ ಸಿದ್ದರಾಮಯ್ಯನವರ ಸರ್ಕಾರ. ಸರ್, ಈಗಾಗಲೇ ಆ ಪೊಲೀಸ್ ಇಲಾಖೆ ಮೇಲೆ ಇದನ್ನು ಹಾಕಿ ಪೊಲೀಸರನ್ನು ವರ್ಗಾವಣೆ ಮಾಡುವುದು ಅಥವಾ ಎಂಥದ್ದೆಲ್ಲ ನಡೀತಾ ಇದೆ, ಏನು ಹೇಳ್ತೀರಿ ಇದರ ಬಗ್ಗೆ? ಇದು ಈ ಸರ್ಕಾರದ ಒಂದು ಹೊಣೆಗಾರಿಕೆಯನ್ನು ತಪ್ಪಿಸಿಕೊಳ್ಬೇಕು, ಅಥವಾ ಅದಕ್ಕೆ ಯಾರಾದರೂ ಒಂದು ಸುಮಾರು ಒಂದು 50ಕ್ಕಿಂತ ಜಾಸ್ತಿ FIRಗಳು ನಮೂದಾಗಿದೆ, ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಯಾರನ್ನಾದ್ರೂ ಅಲ್ಲಿ ಒಂದು ದೃಷ್ಟಿಬೊಂಬೆ ಮಾಡ್ಬೇಕಲ್ವಾ? ಈ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ 2 ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ಅಲ್ಲ, 2 ಕಾರ್ಯಕ್ರಮ ಮಾಡಿದ್ದಾರೆ. ಒಂದು ಕಾರ್ಯಕ್ರಮ ಮಾಡಿದ್ದಾರೆ ವಿಧಾನಸೌಧದ ಎದುರು. ಆ ಕಾರ್ಯಕ್ರಮ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸಾರ್ವಜನಿಕರು ಬರದಂತಹ ಒಂದು ಜಾಗದಲ್ಲಿ ನಮ್ಮ VVIPಗಳಿಗೆ, ನಮ್ಮ ಮಂತ್ರಿವರಿಯರಿಗೆ, ಅವರ ಕುಟುಂಬಸ್ಥರಿಗೆ, ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಆಫೀಸರ್ಗಳಿಗೆ, ಅವರ ಮಕ್ಕಳಿಗೆ ಹತ್ತಿರದಲ್ಲಿ RCB ತಂಡವನ್ನು ನೋಡುವಂತಹ ಅವಕಾಶ ಕೊಡಬೇಕು ಅಂತ ಹೇಳಿ ಅಲ್ಲಿ ಒಂದು ಸಂಘಟನೆಯನ್ನು ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಅವರು ಟ್ರಾಫಿಯನ್ನು ನಾವೇ ಗೆದ್ದಿದ್ದೇವೆ, ಸರ್ಕಾರವೇ ಗೆದ್ದಿದ್ದೇವೆ ಎಂಬ ರೀತಿಯಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ದಾರೆ, ಬಿಂಬಿಸಿದ್ದಾರೆ. ಪೊಲೀಸರನ್ನು ಈಗ ಗೂಬೆ ಕೂತ್ಕೊಳ್ಳಿಸುವಂತಹ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ.
ಈಗ ಯಾರಿಗಾದ್ರೂ ಒಂದು ಅದರ ಮೇಲೆ ಹೊಣೆಗಾರಿಕೆಯನ್ನು ಕೊಡಬೇಕಲ್ಲ, ಅದಕ್ಕೆ ಸರ್ಕಾರ ನುಣುಚಿಕೊಂಡು ಕರ್ನಾಟಕದ ಪೊಲೀಸ್ ಇಲಾಖೆಯ ಮೇಲೆ ಒಬ್ಬ ದಕ್ಷ ಅಧಿಕಾರಿ ದಯಾನಂದ್ರ ಮೇಲೆ ಗೂಬೆಯನ್ನು ಕೂರಿಸಿದ್ದಾರೆ ಕಮಿಷನರ್ನ ಮೇಲೆ. ಕಮಿಷನರ್ ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಸರ್ಕಾರ ತಮ್ಮ ಅಸಮರ್ಥತೆಯನ್ನು ಪೊಲೀಸ್ ಇಲಾಖೆ ಹೇಳಿದೆ, ಅದ ನಂತರ ಸರ್ಕಾರಕ್ಕೆ ತುರಾತುರಿ ಏನಿತ್ತು ಅಂತ ಒಂದು ಪ್ರಶ್ನೆ ಬರ್ತದೆ. ಖಂಡಿತವಾಗಿ ಹೇಳಬೇಕಾದ್ರೆ ಇದರ ಕ್ರೆಡಿಟ್ ಅನ್ನು ನಾವು ತಗೊಳ್ಬೇಕು ಅಂತ ಸರ್ಕಾರ ಒಂದು ಅವಕಾಶವನ್ನು ಕೈಗೆತ್ತಿಕೊಂಡು ನೂರಾರು ನಮ್ಮ ಸಂಖ್ಯೆಯಲ್ಲಿರುವಂತಹ ಯುವಜನರನ್ನು ಬಲಿಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಹಾಗಾಗಿ ಇದಕ್ಕೆ ಮೂಲ ಕಾರಣಭೂತರಾದ ಕರ್ನಾಟಕದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡುವಂಥದ್ದು ಸೂಕ್ತ ಅಂತ ನನ್ನ ಅನಿಸಿಕೆ. ಗೇಟನ್ನು ಓಪನ್ ಮಾಡಿದ್ರೆ ನನ್ನ ಅನಿಸಿಕೆ ಪ್ರಕಾರ ಗೇಟನ್ನು ಓಪನ್ ಮಾಡಿದ್ರೆ ಒಮ್ಮೆ ಎಲ್ಲರೂ ಒಳಗೆ ಹೋದ್ರೂ ಕೂಡ ಮರಣವನ್ನು ತಪ್ಪಿಸಬಹುದಿತ್ತು. ಆ ವಿವೇಚನೆಯಲ್ಲಿ ಯಾರಿಗೆ ಬರೋದಿದ್ದು ದುರ್ದೈವ. ಆ ಗೇಟನ್ನು ಓಪನ್ ಮಾಡಿದ್ರೆ 35,000 ಇರೋದೊಂದು ಒಳಗೆ ಹೋದ್ರೂ ಕೂಡ ಜನರು ಮತ್ತೆ ಹೊರಗೆ ಬರ್ಬೋದಿತ್ತು. ಅದೇ ಮತ್ತೆ ವಿನಂತಿ ಮಾಡಿದ್ರು ಕೂಡ ಯಾರಾದ್ರೂ ವಿನಂತಿ ಮಾಡಿದ್ರೆ ಅದನ್ನು ಬರ್ಬೋದು. ತಪ್ಪಿಸ್ಕೊಳ್ಳಿಕ್ಕೆ ಅದೊಂದು ಕಾರಣ ಇತ್ತು.